ಅನಾಲಿಸಿಸ್ ನೋಡೋಣ. ಇವತ್ತು ನಿಫ್ಟಿ ಓಪನ್ ಆಗಿದ್ದು 22,985ನಲ್ಲಿ ಓಪನ್ ಆಗಿ ಕಂಪ್ಲೀಟ್ಲಿ ಸೈಡ್ ವೇಸ್ ರೇಂಜ್ನಲ್ಲೇ ಟ್ರೇಡ್ ಆಗ್ತಾ ಇತ್ತು. ಸೊ ಸಪೋರ್ಟ್ ಬಂದು 22,930. ಈ ಸಪೋರ್ಟ್ನ ಅಷ್ಟು ಈಸಿಯಾಗಿ ಬ್ರೇಕ್ ಮಾಡಿಲ್ಲ. ಇದನ್ನು ನಿನ್ನೆ ವಿಡಿಯೋನಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ರೆಸಿಸ್ಟೆನ್ಸ್ ಬಂದು 23,000 ಆಗಿತ್ತು. ಸೊ ಅರೌಂಡ್ 12 o'clock ಈ ಸಪೋರ್ಟ್ನ ಬ್ರೇಕ್ ಮಾಡಿ 22,900 ತನಕ ಡ್ರಾಪ್ ಆಯಿತು. ಇಲ್ಲಿಂದ ಒಂದು ಸ್ಮಾಲ್ ರಿವರ್ಸಲ್ ತೊಗೊಂಡು ಮತ್ತೆ ಪುಷ್ ಬ್ಯಾಕ್ ಬಂತು. ಬಟ್ ಅರೌಂಡ್ 3 o'clock ಮತ್ತೆ ಡೌನ್ ಫಾಲ್ ಆಗಿ 22,860 ತನಕ ಡ್ರಾಪ್ ಆಯಿತು. ಸೊ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇವತ್ತು ಓಪನ್ ಆಗಿ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸ್ ಕೊಡ್ತು. ಬಟ್ 9:30ಗೆ ಒಂದು ಶಾರ್ಪ್ ರೆಡ್ ಕ್ಯಾಂಡಲ್ ಬಂದು ಡೌನ್ ಫಾಲ್ ಆಯಿತು. ಸೊ ಇವತ್ತಿನ ಸಪೋರ್ಟ್ ಬಂದು 49,330 ಆಗಿತ್ತು. ಸೊ ಈ ಸಪೋರ್ಟ್ನ ಬ್ರೇಕ್ ಮಾಡಿ 49,250 ತನಕ ಡ್ರಾಪ್ ಆಯಿತು. 49,250ನಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ ಮತ್ತೆ ಮೇಲ್ ಬಂತು. ಬಟ್ ಸ್ಟಿಲ್ ನೆಗೆಟಿವ್ನೆಸ್ ಹಾಗೆ ಇಂಟ್ಯಾಕ್ಟ್ ಆಗಿತ್ತು ಮತ್ತು ಡೌನ್ ಫಾಲ್ ಆಯಿತು. ಸೊ ಅರೌಂಡ್ 49,100 ತನಕ ಡ್ರಾಪ್ ಆಗಿ ರಿವರ್ಸಲ್ ತೊಗೊಂತು. ಮತ್ತು ಇದೇ ಸಪೋರ್ಟ್ ರೆಸಿಸ್ಟೆನ್ಸ್ ರೇಂಜ್ 49,250 ಹಾಗೂ 49,330 ರೇಂಜ್ನಲ್ಲೇ ಮತ್ತೆ ಟ್ರೇಡ್ ಆಗ್ತಾಯಿತ್ತು. ಬಟ್ ಅರೌಂಡ್ 230 ಮತ್ತೆ ನೆಗೆಟಿವ್ನೆಸ್ ಇಂಟ್ಯಾಕ್ಟ್ ಆಗಿ 49,060 ತನಕ ಫಾಲ್ ಆಯಿತು. ಸೊ ನಾಳೆ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋಣ. ಸೊ ನಾಳೆ ಟ್ರೇಡಿಂಗ್ ಸೆಷನ್ನಲ್ಲಿ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಬಂದು 22,850 ಆಗುತ್ತೆ. ಇದನ್ನು ಬ್ರೇಕ್ ಮಾಡಿದ್ರೆ ಸಪೋರ್ಟು ಬಂದು 22,800. ಸೊ ಹಾಗೆ ರೆಸಿಸ್ಟೆನ್ಸ್ ನೋಡಿದ್ರೆ 22,930 ಇವಾಗ ರೆಸಿಸ್ಟೆನ್ಸ್ ಆಗುತ್ತೆ. ರೆಸಿಸ್ಟೆನ್ಸ್ 2 ಬಂದು 23,000. ಅದನ್ನು ಬ್ರೇಕ್ ಮಾಡಿದ್ರೆ 23,100 ತನಕ ಹೋಗ್ಬೋದು. ಬ್ಯಾಂಕ್ ನಿಫ್ಟಿ ಕರೆಂಟ್ಲಿ 49,140ನಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಇದಕ್ಕೆ ಇಮಿಡಿಯೇಟ್ ಸಪೋರ್ಟ್ ಬಂದು 49,100. ಇದನ್ನು ಬ್ರೇಕ್ ಮಾಡಿದ್ರೆ ಸಪೋರ್ಟ್ 2 ಬಂದು 49,000, ಸಪೋರ್ಟ್ 3 48,900. ರೆಸಿಸ್ಟೆನ್ಸ್ 1 ಬಂದು ನಾಳೆ ಟ್ರೇಡಿಂಗ್ ಸೆಷನ್ಗೆ 49,250, ರೆಸಿಸ್ಟೆನ್ಸ್ 2 49,330, ರೆಸಿಸ್ಟೆನ್ಸ್ 3 49,550. ಸೊ ಇವತ್ತಿನ ಟ್ರೇಡಿಂಗ್ ಸೆಷನ್ ಪ್ರಕಾರ 28th May 2024 ನಿಫ್ಟಿ 50 ಬಂದು 22,888.15ನಲ್ಲಿ ಕ್ಲೋಸಿಂಗ್ ಆಗಿದೆ. ನೆಗೆಟಿವ್ 44.30 ಪಾಯಿಂಟ್ಸ್ ಅಂದರೆ 0.19%. ಸೊ ಬನ್ನಿ ಸೆಕ್ಟೋರಲ್ ಇಂಡಿಸಸ್ ನೋಡೋಣ. ಸೊ ಇವತ್ತು ನಿಫ್ಟಿ ರಿಯಲ್ಟಿ ನೆಗೆಟಿವ್ 22.35 ಪಾಯಿಂಟ್ಸಲ್ಲಿ ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ -2.16%. ನಿಫ್ಟಿ PSU ಬ್ಯಾಂಕ್ ಕೂಡ ನೆಗೆಟಿವ್ 1.28% ಕ್ಲೋಸಿಂಗ್. ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ -1.02%. ಸೊ ಮಿಕ್ಕಿರೋದೆಲ್ಲ ನಿಯರ್ಲಿ ಫ್ಲ್ಯಾಟ್ ಆಗಿ ಟ್ರೇಡ್ ಆಗಿದೆ. ನಿಫ್ಟಿ ಬ್ಯಾಂಕ್ -139.65 ಪಾಯಿಂಟ್ಸ್ ಅಂದರೆ ನೆಗೆಟಿವ್ 0.28%ನಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ. ಸೊ ವಿಚ್ ಈಸ್ ಕನ್ಸಿಡರ್ಡ್ ಆಲ್ಮೋಸ್ಟ್ ಫ್ಲ್ಯಾಟ್ ಕ್ಲೋಸಿಂಗ್. ಸೊ ಇವತ್ತು ನಿಫ್ಟಿ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 103.80 ಪಾಯಿಂಟ್ಸ್ ಅಪ್ ಆಗಿ 0.5% ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ನಿಫ್ಟಿ ಹೆಲ್ತ್ ಕೇರ್ ಇಂಡೆಕ್ಸ್ ಕೂಡ 0.43% ಅಪ್ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಹಾಗೆಯೇ ನಾವು ಹೀಟ್ ಮ್ಯಾಪ್ ನೋಡಿದ್ರೆ ನೋಡಿ, ಇವತ್ತು ಫೈನಾನ್ಸ್ ಸೆಕ್ಟರ್ ನಿಯರ್ಲಿ ಎಲ್ಲ ಸ್ಟಾಕ್ ಕೂಡ ಫ್ಲ್ಯಾಟ್ ಆಗಿ ಕ್ಲೋಸಿಂಗ್ ಆಗಿದೆ. HDFC, ICICI ಬ್ಯಾಂಕ್, SBI, ಬಜಾಜ್ ಫೈನಾನ್ಸ್, ಆಕ್ಸಿಸ್ ಎಲ್ಲ ಗ್ರೇ ಟೋನ್ಸ್ನಲ್ಲೇ ಇದೆ. ಎನರ್ಜಿ ಮಿನರಲ್ಸ್, ರಿಲಯನ್ಸ್, ONGC, ಕೋಲ್ ಇಂಡಿಯಾ ಹಾಗೂ BPCL ಎಲ್ಲ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ. IT ಸೆಕ್ಟರ್ ಒಂಥರ ಮಿಕ್ಸ್ಡ್ ವೇರಿಯೇಷನ್ಸ್, ಗ್ರೇ, ಗ್ರೀನ್ ಹಾಗೂ ರೆಡ್.
ಸೊ ಮಿಕ್ಕಿರೋ ಎಲ್ಲ ಸೆಕ್ಟರ್ಸ್ ಕೂಡ ನಿಯರ್ಲಿ ಫ್ಲ್ಯಾಟ್ನಲ್ಲೇ ಟ್ರೇಡ್ ಆಗಿದೆ. ಸೊ ಇವತ್ತು ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸೇ ಇತ್ತು. ಸೊ ಬನ್ನಿ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್ ನೋಡೋಣ. ಸೊ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ಸ್ ನೋಡೋದಕ್ಕೆ ಮನಿ ಕಂಟ್ರೋಲ್ ವೆಬ್ಸೈಟ್ ಓಪನ್ ಮಾಡಿ. ಸೊ ಇವತ್ತಿನ ಮೋಸ್ಟ್ ಆ್ಯಕ್ಟಿವ್ ಸ್ಟಾಕ್ ಅಕಾರ್ಡಿಂಗ್ ಟು ಮನಿ ಕಂಟ್ರೋಲ್ ಬೇಸ್ಡ್ ಆನ್ ವಾಲ್ಯೂಮ್ ಬಂದು HDFC ಬ್ಯಾಂಕ್, ಸೆಕೆಂಡ್ SBI, ಥರ್ಡ್ ರಿಲಯನ್ಸ್, ಫೋರ್ತ್ ICICI ಬ್ಯಾಂಕ್ ಹಾಗೂ ಫಿಫ್ತ್ ವೋಡಾಫೋನ್ ಇಂಡಿಯಾ. ಟಾಪ್ ಗೇನರ್ಸ್ ಬಂದು ಇವತ್ತು ಫಸ್ಟ್ ಪೊಸಿಷನಲ್ಲಿ DV's ಲ್ಯಾಬ್ 4392.10ನಲ್ಲಿ ಕ್ಲೋಸಿಂಗ್ ಆಗಿದೆ. ಅಂದರೆ 136 ಪಾಯಿಂಟ್ಸ್ ಅಪ್ ಆಗಿ 3.22% ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ 1450.75ನಲ್ಲಿ ಕ್ಲೋಸಿಂಗ್ ಆಗಿದೆ, 40 ಪಾಯಿಂಟ್ಸ್ ಅಪ್ ಆಗಿದೆ, 2.88%. HDFC ಲೈಫ್ 578.45ನಲ್ಲಿ ಕ್ಲೋಸಿಂಗ್ ಆಗಿದೆ, 14.20 ಪಾಯಿಂಟ್ಸ್ ಅಪ್, 2.5% ಗ್ರೀನ್. ಗ್ರಾಸಿಮ್ ಇಂಡಸ್ಟ್ರೀಸ್ 2440.35ನಲ್ಲಿ ಕ್ಲೋಸಿಂಗ್ ಆಗಿದೆ, 49.70 ಪಾಯಿಂಟ್ಸ್ ಅಪ್ ಆಗಿ 2.08% ಗ್ರೀನ್. ಫಿಫ್ತ್ ಪೊಸಿಷನಲ್ಲಿ ಹೀರೋ ಮೋಟೋಕಾರ್ಪ್ 5183.95ನಲ್ಲಿ ಕ್ಲೋಸಿಂಗ್ ಆಗಿದೆ, 100 ಪಾಯಿಂಟ್ಸ್ ಅಪ್, 1.97%. ಟಾಪ್ ಲೂಸರ್ಸ್ ಬಂದು ಅದಾನಿ ಪೋರ್ಟ್ಸ್ 1400ನಲ್ಲಿ ಕ್ಲೋಸಿಂಗ್ ಆಗಿದೆ, 31 ಪಾಯಿಂಟ್ಸ್ ಡೌನ್, 2.18%. ಸೆಕೆಂಡ್ ಪವರ್ ಗ್ರಿಡ್ ಕಾರ್ಪ್ 312.80ನಲ್ಲಿ ಕ್ಲೋಸಿಂಗ್ ಆಗಿದೆ, 5 ಪಾಯಿಂಟ್ಸ್ ಡೌನ್, 1.6%. BPCL 646.50ನಲ್ಲಿ ಕ್ಲೋಸಿಂಗ್ ಆಗಿದೆ, ನೆಗೆಟಿವ್ 9.5 ಪಾಯಿಂಟ್ಸ್, ಮೈನಸ್ 1.46%. ಕೋಲ್ ಇಂಡಿಯಾ 487.65ನಲ್ಲಿ ಕ್ಲೋಸಿಂಗ್ ಆಗಿದೆ, 6.80 ಪಾಯಿಂಟ್ಸ್ ಡೌನ್, 1.38%. ಫಿಫ್ತ್ ಪೊಸಿಷನ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ 3244.05ನಲ್ಲಿ ಕ್ಲೋಸಿಂಗ್ ಆಗಿದೆ, ಮೈನಸ್ 45 ಪಾಯಿಂಟ್ಸ್, 1.37% ಡೌನ್. ಸೊ ನಮ್ಮ ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ಲೆವೆಲ್ 1 ಬಂದು ನಿಮಗೆ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಹೆಂಗೆ ಪಿಕ್ ಮಾಡೋದು, IPO, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಬರುತ್ತೆ ವಿತ್ ಆಪ್ಷನ್ ಬೈಯಿಂಗ್ ಹಾಗೂ ಸೆಲ್ಲಿಂಗ್ ವಿತ್ ಇಂಡಿಕೇಟರ್ಸ್. ಆಮೇಲೆ 15 ಹೆಡ್ಜಿಂಗ್ ಸ್ಟ್ರಾಟಜೀಸ್ ಕವರ್ ಮಾಡ್ತೀವಿ.